ಮಾಜಿ ಮುಖ್ಯಮಂತ್ರಿಗಳು, ರಾಷ್ಟ್ರದ ನಾಯಕರು, ಅನೇಕ ಸಂಘ ಸಂಸ್ಥೆಗಳಲ್ಲಿ ದುಡಿದವರು, ಜನಹಿತ ರಾಷ್ಟ್ರಪ್ರಭುತಕ್ಕಂಥ ಎಸ್ ಎಂ ಕೃಷ್ಣವರ ನಿಧನ ತುಂಬಲಾರದ ನಷ್ಟ. ಯಾಕೆಂದರೆ ನಾನು ಬೆಂಗಳೂರಿನಲ್ಲಿ ಓದ್ತಾ ಇದ್ದಾಗ ಅವರಲ್ಲಿ ಲೆಕ್ಚರ್ ಆಗಿದ್ದರು. ಅವರು ಲಾ ಕಾಲೇಜಿನಲ್ಲಿ ಮತ್ತು ಅನೇಕ ಸಾರಿ ಇಲ್ಲಿಗೆ 2-3 ಸತಿ ಬಂದಿದ್ದರು. ಉಪಮುಖ್ಯಮಂತ್ರಿ ಇದ್ದಾಗಲೂ ಬಂದಿದ್ದರು. ನೀವು ಮುಖ್ಯಮಂತ್ರಿ ಆಗ್ತೀಯಾ ಅಂತ ಹೇಳಿದ್ವಿ, ಆವಾಗಲೂ ಬಂದಿದ್ದರು. ರಾಜಕುಮಾರ್ ಅಪಹರಣ ಆದಾಗ KH ಪಾಟೀಲ್ ಮಂತ್ರಿಗಳಿದ್ದಲ್ಲ, ಅವರು ಎಸ್ ಎಂ ಕೃಷ್ಣ ಮನೆಗೆ ನಮ್ಮನ್ನು ಕರ್ಕೊಂಡೋಗಿದ್ದರು. ಭಾಳ ಚಿಂತಾಕ್ರಾಂತ ಇದ್ದರು, ಗಂಡ ಹೆಂಡತಿ ಇಬ್ಬರು. ಆನಂತರ ಬರ್ತಾನೆ 100 ಎಡ್ಸಿದ ನಂತರ ಏನು ಭಯವಿಲ್ಲ ಅಂತ ಹೇಳಿದ್ವಿ. ಹೀಗಾಗಿ ಅವರಿಗೂ ನಮಗೂ ಒಂದು ನಿಕಟವಾದ ಪ್ರೀತಿ ವಾತ್ಸಲ್ಯ ಇತ್ತು. ಒಂದು ಬಾಂಬೆಯಲ್ಲಿ ಗವರ್ನರ್ ಇದ್ದಾಗ ನಾವು ಯಾತ್ಕೆ ಹೋದಾಗ ನಮ್ಮನ್ನು ಅವರೇ ಫೋನ್ ಮಾಡಿ ಕರೆಸ್ಕೊಂಡಿದ್ರು, ಬಹಳ ಮಾಡಿದರು. ಅಂತಹ ಒಬ್ಬ ವ್ಯಕ್ತಿ ನಿಧನ ಆಗಿರುವುದು ಒಂದು ಸರ್ವ ಸಮಾಜದ ಕುಲಕ್ಕೂ ನಷ್ಟ. ರಾಷ್ಟ್ರಪ್ರೇಮಿಗಳು ಇವತ್ತು ಸರ್ಕಾರ ಏನಾದರೂ ಆರ್ಥಿಕ ಅವಲಂಬನೆ ಹೆಚ್ಚು ಮಾಡಿಕೊಂಡಿದೆ ಅಂದರೆ ಅದಕ್ಕೆ ಎಸ್ ಎಂ ಕೃಷ್ಣವರ ದೂರದೃಷ್ಟಿಯೇ ಕಾರಣ ಅನ್ನೋ ಮಾತು ಹೇಳ್ತಾ, ಅವರಿಗೆ ಚಿರಶಾಂತಿ ದೊರೆಯಲಿ ಅಂತ ಹೃದಯಾರೆ ಭಗವಂತನನ್ನು ಪ್ರಾರ್ಥಿಸ್ತೀವಿ.